ಯೂಟ್ಯೂಬ್ ವೀಕ್ಷಕರೆಲ್ಲರಿಗೂ ಜೈ ಶ್ರೀನಿವಾಸನ್ ಗುರುಜಿಯರ ಪೂರ್ವಕವಾದ ನಮಸ್ಕಾರಗಳು. ವೀಕ್ಷಕರೇ, ತಮ್ಮೆಲ್ಲರಿಗೂ ಜೈ ಶ್ರೀನಿವಾಸನ್ ಟಿವಿ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗುರು ಬ್ರಹ್ಮ ಗುರು ವಿಷ್ಣು ಗರರ ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಜೈ ಸಿದ್ಧಿವಿನಾಯಕ, ಜೈ ಶರಬೇಶ್ವರ, ಜೈ ಮಹಾಕಾಳಿ, ಜೈ ಮಹಾವತಾರ್ ಬಾಬಾ, ಜೈ ಕಾದ್ರಿ ಲಕ್ಷ್ಮೀ ನರಸಿಂಹ, ಜಯ ಶ್ರೀಕೃಷ್ಣ, ಜೈ ಹನುಮಾನ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಆರಾಮಾಗಿದ್ದೀರಾ ಸ್ನೇಹಿತರೆ? ಹುಷಾರಾಗಿದ್ದೀರಾ? ಇವತ್ತು ನಾವು ಮಾತಾಡೋ ಕೊಟ್ಟಿರ್ತಕ್ಕಂಥ ವಿಷಯ ಏನು ಅಂದರೆ 5/14/23 ಅಂದರೆ 5ನೇ ನಂಬರಲ್ಲಿ ಹುಟ್ಟಿರೋರಿಗೆ ಆಂಗ್ಲ ಹೊಸ ವರ್ಷ 2026 ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಮಾತಾಡೋ ಕೊಟ್ಟಿದ್ವಿ. ಈ ಕೂಡಲೇ ತಾವೆಲ್ಲ ಜೈ ಶ್ರೀನಿವಾಸನ್ ಟಿವಿ ಯೂಟ್ಯೂಬ್ ಚಾನಲ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ, ಎಲ್ಲ ವಿಡಿಯೋಗಳನ್ನ ಶೇರ್ ಮಾಡಿ, ತಪ್ಪದೇ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋಗಳಿಗೆ ಹೋಗೋಣ ಬನ್ನಿ. ಆಂಗ್ಲ ಹೊಸ ವರ್ಷ 1/1/2026 001 ಮಿನಿಟ್ ಅಂತ ನೀವು ತಗೊಂಡ್ರೆ ನ್ಯೂ ಇಯರ್. ಓಕೆ, ಸೊ ಈ ಆಂಗ್ಲ ಹೊಸ ವರ್ಷ ಇಂಗ್ಲಿಷ್ ನ್ಯೂ ಇಯರ್ 2026 5/14/23 ಕೊಟ್ಟವ್ರಿಗೆ ಹೇಗಿರುತ್ತೆ ಅಂತ ನೋಡಿದ್ವಿ ಅಂದರೆ ಖಂಡಿತವಾಗ್ಲೂ ಇದೊಂದು ಜಾಕ್ಪಾಟ್ ವರ್ಷ ಅವ್ರಿಗೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಯಾವ ಬೇಸ್ ಮೇಲೆ ಹೇಳ್ತಾ ಇದ್ದೀವಿ ಅಂದರೆ 5/14/23 ಈ ಸಂಖ್ಯೆನ ಆಳ್ತಕ್ಕಂಥ ಗ್ರಹ ಬಂದು ಬುಧ ಗ್ರಹ. ಬುಧ ಗ್ರಹ ಅಂದರೆ ಬುದ್ಧಿಗೆ ಇರ್ತಕ್ಕಂಥ ಗ್ರಹ, ಓದಿಗೆ ಇರ್ತಕ್ಕಂಥ ಗ್ರಹ, ಚುರುಕುತನ ಚಾಣಾಕ್ಷತನಕ್ಕೆ ಇರ್ತಕ್ಕಂಥ ಗ್ರಹ, ಬುದ್ಧಿಯಲ್ಲಿ ವ್ಯಾಪಾರದ ಬುದ್ಧಿ, ಸೊ ಎಲ್ಲದರಲ್ಲಿ ಬಿಸ್ನೆಸ್ ಮೈಂಡೆಡ್ ಅಂತೀವಲ್ಲ ಆ ಥರ ಯೋಚನೆ ಮಾಡ್ತಕ್ಕಂಥದ್ದು. ಸೊ 1 ರೂಪಾಯಿನ 10 ರೂಪಾಯಿ ಹೆಂಗೆ ಮಾಡೋದು, 10 ರೂಪಾಯಿನ 100 ರೂಪಾಯಿ ಹೆಂಗೆ ಮಾಡೋದು ಅಂತ ಯೋಚನೆ ಮಾಡ್ತಕ್ಕಂಥ ವಿದ್ಯೆ, ಬುದ್ಧಿ, ಚುರುಕುತನ, ಚಾಣಾಕ್ಷತನ, ಆಮೇಲೆ ಅಟ್ರಾಕ್ಷನ್, ಇದೆಲ್ಲದಕ್ಕೂ ಕಾರಕತ್ವ ವಹಿಸ್ತಕ್ಕಂಥದ್ದು ಬುಧ ಗ್ರಹ. ಬುಧ ಗ್ರಹ ಗ್ರೀನ್ ಕಲರ್, ಹಸಿರು ಕಲರ್ ಇರುತ್ತೆ. ಹಸಿರು ಕಲರ್ ಬುಧ ಗ್ರಹನ ಆಳ್ತಕ್ಕಂಥದ್ದು. ಹಸಿರು ಕಲರ್ ಬುಧ ಗ್ರಹ ಇರುತ್ತೆ ಅಂತಲ್ಲ. ಅದೇ ರೀತಿ ಈ 2026 ಅನ್ನೋ ಸಂಖ್ಯೆನ ಆಳ್ತಕ್ಕಂಥ ಗ್ರಹ ಬಂದು 2 + 2 + 6 10 ಅಂದರೆ ಸೂರ್ಯ. ಸೂರ್ಯನ ಬಣ್ಣ ನೀವು ಗೊತ್ತಿರುತ್ತೆ, ಆರೆಂಜ್ ಅಂತ. ಆರೆಂಜು ಮತ್ತೆ ಹಸಿರು ಪಕ್ಕದಲ್ಲಿ ಇಟ್ಟು ನೋಡಿ, ಒಂಥರ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಅದೇ ರೀತಿ ಸೂರ್ಯ ಮತ್ತೆ ಬುಧ ಸೇರಿದ್ರೆ ಸೂರ್ಯನನ್ನ ಆದಿತ್ಯ ಅಂತ ಕೂಡ ಕರೀತಾರೆ. ಸೂರ್ಯನನ್ನ ಆದಿತ್ಯ. ಅದಕ್ಕೆ ಬುಧ ಸೂರ್ಯ ಒಂದು ಮನೆಯಲ್ಲಿ ಎಲ್ಲಾದರೂ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಪಕ್ಕದಲ್ಲೇ ಒಂದೇ ಮನೇಲಿ ಇತ್ತು ಅಂದರೆ ಬುಧ ಆದಿತ್ಯ ಯೋಗ ಅಂತಾರೆ. ಅದರಿಂದ 2026 ಬುಧ ಆದಿತ್ಯ ಯೋಗವನ್ನು ಕೊಡ್ತಕ್ಕಂಥ ಒಂದು ವರ್ಷವಾಗಿ 5/14/23 ಅವ್ರಿಗೆ ಹುಟ್ಟಿರೋರಿಗೆ ಇರೋದ್ರಿಂದ ಈ ವರ್ಷನ ನೀವು ಹೋದ ವರ್ಷ 2025 9 ಖಂಡಿತವಾಗ್ಲೂ ಸ್ವಲ್ಪ ಟೆನ್ಷನ್ ವರ್ಷವಾಗೇ ಇರುತ್ತೆ 2025. ಆಮೇಲೆ 2024 8 ಅದು ಕೂಡ ಅಷ್ಟಕ್ಕಷ್ಟೇ ಇರುತ್ತೆ. ಆದರೆ 2026 ಮಾತ್ರ ಭಾರಿ ಒಳ್ಳೇದಾಗ್ತಕ್ಕಂಥ ವರ್ಷ. 2 ವರ್ಷ ಪ್ರಯತ್ನ ಅದಕ್ಕೆ ಇದಕ್ಕೆ ಪಟ್ಟಿರ್ತೀರ, ನಡೆದಿರಲ್ಲ ಅನ್ನೋದಕ್ಕೋಸ್ಕರ ಬೇಜಾರು ಮಾಡ್ಕೊಂಡ್ಬಿಡಿ. ಈ ವರ್ಷ ಹೋಗಿ ಗುರುಜಿ ನಾನು ಹಣೆ ಬರ್ದಂಗಾಗಲಿ, ಎಷ್ಟು 2 ವರ್ಷದಿಂದ ಟ್ರೈ ಮಾಡಿದ್ದಾಯ್ತು ಇವಾಗೇನಕ್ಕೆ ಅಂತ ಅಂದ್ಕೊಳ್ಳೇಬೇಡಿ. ಈ ವರ್ಷ ಇಂಪಾಸಿಬಲ್ ಅಲ್ಲ, ಪಾಸಿಬಲ್ ಆಗ್ತಕ್ಕಂಥ ವರ್ಷ. ಪ್ರಯತ್ನ ಪಡಿ, ಎಲ್ಲ ರೀತಿ ಒಳ್ಳೇದಾಗುತ್ತೆ ಅಂತ ಹೇಳ್ತಾ ಯಾವ್ಯಾವ ರೀತಿ ಇರೋರಿಗೆ ಕ್ಯಾಟಗರಿ ಪೀಪಲ್ಗೆ ಹೇಗಿರುತ್ತೆ ಅಂತ ನೋಡೋಣ. ಮೊದಲು ಓದ್ತಕ್ಕಂಥ ಮಕ್ಕಳು, ಅವರು 5ನೇ ಕ್ಲಾಸ್ ಮಕ್ಕಳು, ಇಲ್ಲ PUC ಓದ್ತಕ್ಕಂಥವ್ರು, ಗ್ರ್ಯಾಜುಯೇಷನ್ ಮಾಡ್ತಕ್ಕಂಥವ್ರು, ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡ್ತಕ್ಕಂಥವ್ರು, ಅವ್ರು ಅಂದ್ಕೊಂಡಿದ್ದ ಕಾಲೇಜಿಗೆ ಸೀಟ್ ಸಿಗ್ಬೋದು. ಅದರಲ್ಲಿ ಈ ಗೌರ್ಮೆಂಟ್ ಕೋಟಾದಲ್ಲಿ ಸೀಟ್ ಸಿಕ್ಕಿದ್ರೆ ಸ್ವಲ್ಪ ಅನುಕೂಲ ಆಗುತ್ತೆ ಜಾಸ್ತಿ. ಪ್ರೈವೇಟ್ ಸೆಕ್ಟ್ರಲ್ಲೆಲ್ಲ ಸಿಕ್ಕಿದ್ರೆ ಕೋಟ್ಯಾಂತರ ರೂಪಾಯಿ ಕಟ್ಟಬೇಕಾಗುತ್ತೆ ಕೆಲವು ಮೆಡಿಕಲ್ ಸೀಟು ಆ ಥರ ಸೀಟ್ಗಳಿಗೆಲ್ಲ. ಆದರೆ ಈ ವರ್ಷ ನಿಮಗೆ ಆ ಥರ ಇಲ್ಲದೆ ನೀವು ಅಂದ್ಕೊಂಡಿದ್ದ ಜಾಗದಲ್ಲಿ ಸೀಟ್ ಸಿಗ್ಬೋದು. ಅದೇ ರೀತಿ ಹೊರದೇಶಕ್ಕೆಲ್ಲ ಓದಬೇಕು ಅನ್ನೋರಿಗೂ ಕೂಡ ಒಳ್ಳೆಯದಾಗುತ್ತೆ. ಎಜುಕೇಷನಲ್ ಇನ್ಸ್ಟಿಟ್ಯೂಟ್ ನಡೆಸ್ತಿರ್ತಕ್ಕಂಥವ್ರಿಗೂ ಒಳ್ಳೇದಾಗುತ್ತೆ. ಸೊ ಕಾಮನ್ ಆಗಿ 3 ಕ್ಯಾಟಗರಿ ಪೀಪಲ್: ವರ್ಕ್ ಮಾಡೋರು ಪ್ರೈವೇಟ್ ಸೆಕ್ಟ್ರು, ಆಮೇಲೆ ಗೌರ್ಮೆಂಟ್ ಸೆಕ್ಟ್ರಲ್ಲಿ ವರ್ಕ್ ಮಾಡೋರು, ಇನ್ನು ಬಿಸ್ನೆಸ್ ಪೀಪಲ್. ಬಿಸ್ನೆಸ್ ಪೀಪಲ್ಗಂತೂ 10 ರೂಪಾಯಿ ಇನ್ವೆಸ್ಟ್ ಮಾಡಿದ್ರೆ 2ರಷ್ಟು 5ರಷ್ಟು ಪ್ರಾಫಿಟ್ ಬರ್ತಕ್ಕಂಥದ್ದುಂಟು. ಎಲ್ಲ ಟೈಪ್ ಆಫ್ ಬಿಸ್ನೆಸ್, ಅದು ತರಕಾರಿ ಮಾರೋರಿಂದ ಹಿಡಿದು ಬೆಳ್ಳಿ ಬಂಗಾರ ವಜ್ರ ಮಾರೋರ್ವರೆಗೂ ಬಿಸ್ನೆಸ್ಸಲ್ಲಿ ಒಳ್ಳೇದಾಗುತ್ತೆ. ಅದೇ ರೀತಿ ಪ್ರೈವೇಟ್ ಸೆಕ್ಟ್ರಲ್ಲಿ ಕೆಲಸ ಮಾಡ್ತಕ್ಕಂಥವ್ರು P1 ಅಂತ ಹೇಳ್ತಕ್ಕಂಥದ್ರಿಂದ ಹಿಡಿದು CEO ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ವರೆಗೂ ಒಳ್ಳೇದಾಗುತ್ತೆ. ಒಳ್ಳೆ ಪ್ರಮೋಷನು, ಒಳ್ಳೆ ಟ್ರಾನ್ಸ್ಫರ್ಸ್ ಸಿಗೋ ಚಾನ್ಸಸ್ ಇದೆ. ಇದರಲ್ಲಿ ಎಸ್ಪೆಷಲಿ ಸರ್ಕಾರದಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥವ್ರಿಗೆ ಭಾರಿ ಒಳ್ಳೇದಾಗೋ ಚಾನ್ಸಸ್ ಉಂಟು. 5/14/23 ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಫ್ರಮ್ ಕಾನ್ಸ್ಟೇಬಲ್ ಟು ಕಮಿಷನರ್, ಫ್ರಮ್ ಕಾರ್ಪೊರೇಟರ್ ಟು ಮಿನಿಸ್ಟರ್, ಇದರಲ್ಲಿರೋರಿಗೆಲ್ಲ ಏನಾದರೂ ಎನ್ಕ್ವೈರಿ ಇದೆಲ್ಲ ಮೊದಲು ಹಾಕಿಟ್ಟಿದ್ರು ಅಂದರೆ ಈ ವರ್ಷ ಹೋಗಿ ನೀವು ಸ್ಕ್ವ್ಯಾಶ್ ಮಾಡ್ಕೊಂಡು ಬಂದ್ಬಿಡ್ಬೋದು, ಆ ಕೇಸಸ್ನೆಲ್ಲ ಹೊಡೆದಾಕ್ಬೋದು. ಓಕೆ, ಅದೇ ರೀತಿ ನೀವು ಅಂದ್ಕೊಂಡಿದ್ದ ಪ್ರಮೋಷನ್ಸ್ನೆಲ್ಲ ಎದುರು ನೋಡ್ಬೋದು.
ಆಮೇಲೆ ಸರ್ಕಾರದ ಉದ್ಯೋಗ ಬೇಕು ಅಂತ ಭಾಳಷ್ಟು ಜನ ಎಕ್ಸಾಮಿನೇಷನ್ ಬರೆದಿರ್ತಾರೆ. ಓಕೆ, ರೈಲ್ವೆ ಡಿಪಾರ್ಟ್ಮೆಂಟ್ಗೆ ಬರದೆ, ಆಮೇಲೆ ಯಾವುದೋ ಇನ್ನೊಂದು ಬ್ಯಾಂಕಿಂಗ್ ಸೆಕ್ಟರ್ ಬರದೆ, ಇನ್ನೂ ಅದಕ್ಕೆ ಮೇಲೋದೆ ಅಂದರೆ UPSC ಬರೀತಿದ್ದೀನಿ, 3 ಅಟೆಂಪ್ಟ್ ಆಗೋಯ್ತು, ಇನ್ನಿರೋದೇ 3 ಅಟೆಂಪ್ಟು, ಜನರಲ್ ಕ್ಯಾಟಗರಿ, ಏನು ಮಾಡೋದು? ಅವರೆಲ್ಲ ಈ ವರ್ಷ ಥ್ರೂ ಆಗೋ ಚಾನ್ಸಸ್ ಇರೋದ್ರಿಂದ ಧಾರಾಳವಾಗಿ ಎಕ್ಸಾಮಿನೇಷನ್ಸ್ನ ತಗೋಬೋದು. ಸೊ ಆಲ್ಮೋಸ್ಟ್ ಕ್ಯಾಟಗರಿ ಪೀಪಲ್ಸ್ನ ಹೇಳಿದೆ. ಅದರಲ್ಲಿ ವ್ಯಾಪಾರಸ್ಥರಿಗೆ ಭಾರಿ ಒಳ್ಳೆಯದಾಗುತ್ತೆ ಅಂತ ಹೇಳಿದೆ. ಈ ವರ್ಷ ನೀವು ಸ್ಥಳ ತಗೋಬೋದು, ಲ್ಯಾಂಡ್ ತಗೋಬೋದು, ಮನೆ ಕಟ್ಬೋದು. ಕಟ್ಟಿರೋ ಲ್ಯಾಂಡ್ ಇದೆ ಅಂದರೆ ಮನೆ ಕಟ್ಟೋದಕ್ಕೆ ಪ್ರಾರಂಭಿಸ್ಬೋದು. ಓಕೆ, ಇವೆಲ್ಲವೂ ಕೂಡ ನಡೆಯೋ ಚಾನ್ಸಸ್ ಇದೆ. ವಿಲ್ಲಾಸ್ ತಗೋಬೋದು, ಅಗ್ರಿಕಲ್ಚರ್ ಲ್ಯಾಂಡ್ ಪರ್ಚೇಸ್ ಮಾಡ್ಬೋದು. ಸೊ ಕಟ್ಟಿರ್ತಕ್ಕಂಥ ಮನೆ ತಗೋಬೋದು, ಫ್ಲ್ಯಾಟ್ಸ್ ಥರ ತಗೋಬೋದು. ಎಲ್ಲ ಕೂಡ ಯೋಗ ಇದೆ, ಅನುಕೂಲ ಇದೆ. ಮದುವೆಗೋಸ್ಕರ ನೋಡ್ತಿರ್ತಕ್ಕಂಥವ್ರಿಗೆ ಒಳ್ಳೆ ಸಂಬಂಧಗಳು ಬರ್ಬೋದು. ಸಂತಾನಕ್ಕೋಸ್ಕರ ಎದುರು ನೋಡ್ತಿರ್ತಕ್ಕಂಥವ್ರಿಗೂ ಸಂತಾನ ಭಾಗ್ಯ ಆಗೋ ಚಾನ್ಸಸ್ ಉಂಟು. ಕೆಲವರೆಲ್ಲ IVF ಮಾಡಿದ್ವಿ, 2 ಸರಿ ಫೇಲ್ಯೂರ್ ಆಗೋದು ಗುರುಜಿ, 3ನೇ ಸರಿಗೆ ದುಡ್ಡು ಇಲ್ಲಿಂದ ತರೋದು ಆಗುತ್ತೋ ಇಲ್ವೋ ಗ್ಯಾರಂಟಿ ಇಲ್ಲ. ಈ ವರ್ಷ ನೀವು 2ನೇ ಬಾರಿ ಟ್ರೈ ಮಾಡ್ತಿರೋ, 3ನೇ ಬಾರಿ ಟ್ರೈ ಮಾಡ್ತಿರೋ, ಆ ಥರದಕ್ಕೆಲ್ಲ ಒಳ್ಳೇದಾಗೋ ಚಾನ್ಸಸ್ ಉಂಟು. ಯಾಕೆಂದರೆ ಬುಧ ಆದಿತ್ಯ ಯೋಗವನ್ನು ಕೊಂಡು ಬರ್ತಕ್ಕಂಥ ವರ್ಷ ಆಗಿರೋದ್ರಿಂದ ಈ ವರ್ಷ ನೀವು ಅದನ್ನು ಪ್ರಯತ್ನ ಪಡಿ. ಸೊ ಆಲ್ಮೋಸ್ಟ್ ಲಾಟ್ರಿ ವರ್ಷ ಅಂತ ಅನ್ಬೋದು. ಅದರಿಂದ ಲಕ್ಕಿ ಲಾಟ್ರಿ, ಆ ಲಕ್ಕಿ ಲಾಟ್ರಿಗೆ ಸಂಪಾದನೆ ಮಾಡೋ ದುಡ್ಡೆಲ್ಲ ತೊಗೊಂಡೋಗಿ ಲಾಟ್ರಿ ಅಂಗಡಿಯಲ್ಲಿ ಕೊಟ್ಬಿಡೋದಲ್ಲ. ಏರ್ಪೋರ್ಟಲ್ಲೆಲ್ಲ ದೊಡ್ಡ ದೊಡ್ಡ ವೆಹಿಕಲ್, ಹೈ ಎಂಡ್ ವೆಹಿಕಲ್, 2 ಕೋಟಿ ರೂಪಾಯಿ ವೆಹಿಕಲ್, 10,000 ರೂಪಾಯಿ ಟಿಕೆಟ್ ಇಟ್ಟಿರ್ತಾರೆ, ತಗೊಳ್ಳಿ, ವೆಹಿಕಲ್ಸ್ ಬೀಳ್ಬೋದು. ಅದೇ ರೀತಿ 20 ಕೋಟಿ 15 ಕೋಟಿ ಬಂಪರ್ ಲಾಟ್ರಿ ಇಟ್ಟಿರ್ತಾರೆ, ಅದನ್ನು ಟಿಕೆಟ್ ತಗೋಬೋದು. ನಿಮ್ಮ ಪ್ರಾಫಿಟಲ್ಲಿ 10-20% ಈ ವರ್ಷ ನೀವು ಲಾಟ್ರಿಗೋಸ್ಕರ ಬಳಸಿದ್ರೆ ತಪ್ಪಾಗಲ್ಲ. ಓಕೆ, ಭಾರಿ ಒಳ್ಳೆಯದಾಗುತ್ತೆ. ಅದು ಬಿಟ್ಟು ಇನ್ನು ಹಣಕಾಸಿನ ವಿಷಯದಲ್ಲಿ, ಆಮೇಲೆ ಇದರಲ್ಲೆಲ್ಲ ಚೆನ್ನಾಗಿರ್ತಕ್ಕಂಥದ್ದಕ್ಕೆ ಇನ್ನೇನು ಮಾಡ್ಬೋದು ಅನ್ನೋದಕ್ಕೆ ಲಕ್ಕಿ ಟಿಪ್ಸ್ ಎಲ್ಲ ನಾನು ಹೇಳ್ಕೊಡ್ತೀನಿ. ಅದಕ್ಕೆ ಮುಂಚೆ ಇನ್ನೊಂದು ವಿಷಯ ಏನು ಅಂದರೆ, ನಾರ್ಮಲಿ ಈ 5, 14, 20 ಮನೆ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಸ್ವಲ್ಪ ಅವಸರ ಪಡೋದು ಜಾಸ್ತಿ. ಆವಾಗ ಅವಸರವೇ ಅಪಘಾತಕ್ಕೆ ಕಾರಣ ಅಂತೀವಲ್ಲ, ಅದರಿಂದ ಅವಸರ ಪಟ್ಟು ಕೆಲವು ನಿರ್ಧಾರಗಳನ್ನ ತಗೊಳ್ಳೋದ್ರಿಂದ ಸ್ವಲ್ಪ ತೊಂದರೆಗಳಾಗ್ಬೋದು. ಅಣ್ಣ ತಮ್ಮ, ಅಕ್ಕ ತಂಗಿ, ಅಪ್ಪ ಅಮ್ಮ, ಪ್ರಾಪರ್ಟಿ ಲಿಟಿಗೇಷನು, ಇಲ್ಲ ಜಾಯಿಂಟ್ ಬಿಸ್ನೆಸ್ಸು, ಜಾಯಿಂಟಾಗಿ ಮನೇಲಿ ಇರ್ತೀರಾ, ಇಲ್ಲೊಂದು ಸ್ವಲ್ಪ ತೊಂದರೆಗಳಾಗ್ಬೋದು. ಅದರಿಂದ ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ. ಜಾಯಿಂಟ್ ಬಿಸ್ನೆಸ್ಸು, ಜಾಯಿಂಟ್ ಫ್ಯಾಮಿಲಿ, ತಂದೆ ಅಣ್ಣ ಫ್ಯಾಮಿಲಿನಲ್ಲಿ ಪ್ರಾಪರ್ಟಿ ಲಿಟಿಗೇಷನು ಇದೆಲ್ಲ ಬರ್ತಕ್ಕಂಥದ್ದು. ಸ್ವಲ್ಪ ರಿಲೇಷನ್ಶಿಪ್ಪು ಸ್ವಲ್ಪ ತೊಂದರೆಗಳಿಗೆ ಒಳಗಾಗ್ಬೋದು. ಅಂದರೆ ಸ್ವಲ್ಪ ಹುಷಾರಾಗಿರಿ. ಯಾಕಂದರೆ ಅವಸರ ಪಟ್ಟು ಮಾತಾಡ್ಬಿಡ್ತೀರಾ, ಆಮೇಲೆ ಅದೇ ಹೇಳಿದ್ರಲ್ಲ ಸ್ಲಿಪ್ ಆಫ್ ದ ಟಂಗ್ ಅಂತ, ಅವಸರದಲ್ಲಿ ಕುಯ್ಕೊಂಡು ಮೂಗು ಮತ್ತೆ ಅಣ್ಸೋಕ್ಕಾಗಲ್ಲ. ಆ ಥರದ್ರಲ್ಲೂ ಒಂದು ಸ್ವಲ್ಪ ಸಿಕ್ಕಾಕೋಬೋದು. ನರ್ವ್ಸ್ ರಿಲೇಟೆಡ್ ಏನಾದರೂ ಪ್ರಾಬ್ಲಮ್ ನಿಮ್ಗೆ ಮೊದಲಿಂದ ಇತ್ತು ಅಂದರೆ ಅದು ಸ್ವಲ್ಪ ಸಿಮ್ಟಮ್ಸ್ ನೋಡ್ಕೊಳ್ಳಿ. ಓಕೆ, ನಾರ್ಮಲಿ 5, 14, 20 ಮನೆ ಸಂಖ್ಯೆಯಲ್ಲಿ ಹುಟ್ಟಿರೋರು ಒಂದು 50-50%, ಒಂದು 50% ಜನ ದಪ್ಪ ಇರ್ತಾರೆ, ಒಂದು 50% ಜನ ಸಣ್ಣ ಇರ್ತಾರೆ. ಈ ದಪ್ಪ ಇರ್ತಕ್ಕಂಥವ್ರಿಗೆ ಮಾತ್ರ ಸ್ವಲ್ಪ ಆರೋಗ್ಯದ ಸಮಸ್ಯೆಗಳು ಬರ್ಬೋದು. ಎನಿ ಇನ್ಫೆಕ್ಷನ್ಸು, ಏನಾದರೂ ಒಂದು ಸ್ವಲ್ಪ ತಲೆನೋವು, ತಲೆಭಾರ, ಮೈಗ್ರೇನು, ಈ ಥರದ್ದೆಲ್ಲ ಬರೋ ಚಾನ್ಸಸ್ ಉಂಟು. ಅದರಿಂದ ದಪ್ಪ ಇರತಕ್ಕಂಥ 5, 14, 23ನೇ ಸಂಖ್ಯೆಯಲ್ಲಿ ಹುಟ್ಟೋರು ಮೆಡಿಕಲ್ ಚೆಕಪ್ನ ಸ್ವಲ್ಪ ಕರೆಕ್ಟಾಗಿ ಮಾಡ್ಕೊಳ್ಳೋದು ಉತ್ತಮ. ಅದು ಬಿಟ್ಟರೆ ಬೇರೆ ಇನ್ನೇನು ಇಲ್ಲಿ ನೆಗೆಟಿವ್ ಪಾಯಿಂಟ್ಸ್ ಅಂತ ನನಗೆ ಕಾಣಿಸ್ತಿಲ್ಲ. ಸೊ ಈ ನೆಗೆಟಿವ್ ಪಾಯಿಂಟ್ಸೇ ಆಗಲಿ, ಇದು ಸ್ಲಿಪ್ ಆಫ್ ದ ಟಂಗ್ ಏನಾದರೂ ಮಾಡಿ ಸ್ವಲ್ಪ ತೊಂದರೆಗೆ ಒಳಗಾಗೋದಾಗಲಿ, ಇದರಿಂದ ಈಚೆ ಬರ್ತಕ್ಕಂಥದ್ದಕ್ಕೆ ಏನು ಮಾಡೋಣ ಗುರುಜಿ? ಬೆಸ್ಟ್ ಉಪಾಯ, ನಾರ್ಮಲಿ ನಿಮಗೆ ತುಂಬ ಚೆನ್ನಾಗಿ ಆಗಿ ಬರತಕ್ಕಂಥದ್ದು ವಿಷ್ಣು ಸ್ವರೂಪದ ದೇವರೇ. ಆದ್ದರಿಂದ ವಿಷ್ಣು ಸ್ವರೂಪದ ದೇವರುಗಳು ಇರ್ತಕ್ಕಂಥದ್ದು, ವಿಷ್ಣು ಸ್ವರೂಪದ ದೇವರುಗಳಲ್ಲಿ ನೀವು ಎಸ್ಪೆಷಲಿ 5, 14, 20 ಮನೆ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಈ ಬಾರಿ ಆಂಜನೇಯನನ್ನ ಪೂಜೆ ಮಾಡ್ತಕ್ಕಂಥದ್ದು, ಈ ವರ್ಷ ಪೂರ್ತಿ ಚೆನ್ನಾಗಿರ್ತಕ್ಕಂಥದ್ದಕ್ಕೆ ಆಂಜನೇಯನ ಆರಾಧನೆಯಲ್ಲಿ ತೊಡಗೋದು ಉತ್ತಮ. ಸೊ ಹನುಮಾನ್ ಚಾಲೀಸ ರೆಗ್ಯುಲರ್ ಆಗಿ ಓದಿ. ಆಮೇಲೆ ಆಂಜನೇಯನ ದೇವಸ್ಥಾನಗಳು ತುಂಬ ಒಳ್ಳೊಳ್ಳೆ ದೇವಸ್ಥಾನ ಇದೆ. ಅಂಜನಾದ್ರಿ, ಓಕೆ, ಆಂಜನೇಯ ಹುಟ್ಟಿದ ಸ್ಥಳ ಅಂತ. ಸೊ ಇವಾಗ ಉತ್ತರ ಭಾರತ, ದಕ್ಷಿಣ ಭಾರತ ಆ ವಿಷಯದಲ್ಲಿ ಸ್ವಲ್ಪ ಘರ್ಷಣೆಯಲ್ಲಿದೆ. ಆದರೂ ಕೂಡ ಅಯೋಧ್ಯೆಯಲ್ಲಿ ಇದು ಹನುಮಾನ್ ಗಡಿ, ಅದೊಂದು ಆಂಜನೇಯ ಇದೆ. ಆಮೇಲೆ ನಿಮ್ಮ ಪ್ರಯಾಗ್ರಾಜಲ್ಲಿ ಮಲಗಿರ್ತಕ್ಕಂಥ ಆಂಜನೇಯ. ಈ ಥರ ಆಂಜನೇಯನಲ್ಲಿ ಬಹಳ ಶಕ್ತಿಯುತವಾದಂಥ ಸ್ಥಳಗಳು ಭಾಳಷ್ಟಿದೆ. ಗೂಗಲಲ್ಲಿ ಸರ್ಚ್ ಮಾಡಿ ನೋಡಿ. ನಾನು ಒಂದು 2-3 ಹೇಳಿದೆ ಅಷ್ಟೇ. ಅಯೋಧ್ಯೆಯಲ್ಲಿ ಒಂದು ಹೇಳಿದೆ, ಪ್ರಯಾಗ್ರಾಜಲ್ಲಿ ಒಂದು ಹೇಳಿದೆ. ಆಮೇಲೆ ಈವನ್ ಎಲ್ಲಿ ನಮ್ಮ ಕಾಶಿಯಲ್ಲೇ, ಕಾಶಿ ಸಿಟಿಯಲ್ಲೇ ಒಂದು ಆಂಜನೇಯ ಇದೆ. ಅದು ತುಂಬ ಪವರ್ಫುಲ್ ಆಂಜನೇಯ, ಹೆಸರು ಮರೆತೆ ಅಷ್ಟೇ. ಆ ಥರ ಆಂಜನೇಯನ ದೇವಸ್ಥಾನಗಳು ಭಾರಿ ಒಳ್ಳೆ ದೇವಸ್ಥಾನಗಳಿದೆ. ಸೊ ಆಂಜನೇಯನ ದೇವಸ್ಥಾನಗಳಿಗೆ ಒಂದು ಅಟ್ಲೀಸ್ಟ್ ಒಂದು 5 ಕ್ಷೇತ್ರಗಳಿಗೋ, 14 ಕ್ಷೇತ್ರಗಳಿಗೋ, 24 ಕ್ಷೇತ್ರಗಳಿಗೋ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಬರೋದು ಉತ್ತಮ. ಯಾವಾಗಲೂ ಮನಸ್ಸಲ್ಲಿ ಓಂ ಹಂ ಹನುಮತೇ ನಮಃ, ಓಂ ಹಂ ಹನುಮತೇ ನಮಃ ಎಷ್ಟು ಬಾರಿ ಆಗುತ್ತೋ ಅಷ್ಟು ಬಾರಿ ಹೇಳ್ಕೊಳ್ಳಿ. ಇದು ಒಂದೇ ಒಂದು ಲೈನ್, ಇದು ಅಖಂಡ ಜಪದ ಥರ ಹೇಳ್ತಾ ಇರಲಿ, ಓಂ ಹಂ ಹನುಮತೇ ನಮಃ, ಓಂ ಹಂ ಹನುಮತೇ ನಮಃ. ಭಾರಿ ಒಳ್ಳೆಯದಾಗುತ್ತೆ. ಅದೇ ರೀತಿ ಹನುಮಾನ್ ಚಾಲೀಸ ಕೂಡ ನೀವು ರೆಗ್ಯುಲರಾಗಿ ಓದ್ಬೋದು.
ಈ ವರ್ಷ ಪೂರ್ತಿ ನೀವು ಚೆನ್ನಾಗಿರ್ತಕ್ಕಂಥದ್ದಕ್ಕೆ ಹಸಿರು ಬಣ್ಣವನ್ನು ಸ್ವಲ್ಪ ಜಾಸ್ತಿ ಬಳಸಿ. ಹಸಿರು ತುಂಬ ಒಳ್ಳೆ ಆಗಿ ಬರ್ತಕ್ಕಂಥ ಬಣ್ಣ. ಹೆಣ್ಮಕ್ಳು ಎಲ್ಲ ರೀತಿ ಪ್ಯಾರೆಟ್ ಗ್ರೀನು, ಆ ಗ್ರೀನ್ ಎಲ್ಲ ಬಳಸ್ಬೋದು ಅವರು ಸ್ಯಾರೀಸಲ್ಲಿ ಇದರಲ್ಲೆಲ್ಲ. ಗಂಡು ಮಕ್ಕಳಿಗೆ ಅಂದಾಗ ನೀವು ಪ್ಯಾಂಟ್ಸ್ಗೆ ಬೇಕಾದ್ರೆ ಬಾಟ್ಲು ಗ್ರೀನ್ ಬಳಸ್ಬೋದು, ಸ್ವಲ್ಪ ಡಾರ್ಕ್ ಆಗಿರುತ್ತೆ. ಇನ್ನು ಶರ್ಟ್ಸ್ಗೆ ಅಂದಾಗ ಆಲಿವ್ ಗ್ರೀನು, ಆಮೇಲೆ ಪಿಸ್ತಾ ಗ್ರೀನ್, ಈ ಶರ್ಟ್ಸ್ನ ನೀವು ಜಾಸ್ತಿ ಬಳಸಿ ನೋಡಿ, ತುಂಬ ಚೆನ್ನಾಗಿರ್ತೀರಿ. ಈ ವರ್ಷ ಪೂರ್ತಿ ಚೆನ್ನಾಗಿರ್ತಕ್ಕಂಥದ್ದು ನೀವು ಬಳಸಬೇಕಾಗಿರೋ ಸಂಖ್ಯೆ ಬಂದು 6. ಆದ್ದರಿಂದ ಬೆಳಗ್ಗೆ ಅಲಾರಾಮ್ ಇಡಬೇಕಾ 4 ಗಂಟೆ 2 ನಿಮಿಷ, 4 ಗಂಟೆಗೆ ಎದ್ದೇಳಬೇಕು ಅಂದರೆ 5 ಗಂಟೆಗೆ ಎದ್ದೇಳಬೇಕು ಅಂತ ಪ್ಲ್ಯಾನ್ ಮಾಡಿದ್ರೆ 5 ಗಂಟೆ 1 ನಿಮಿಷ, ಮನೆಯಿಂದ ಈಚೆ ಓಡಬೇಕು 10 ಗಂಟೆಗೆ ಓಡಬೇಕಾ 10 ಗಂಟೆ 5 ನಿಮಿಷ, ಆ ಥರ 6 ಬರೋದನ್ನೇ ಉಪಯೋಗಿಸಿ. ಬ್ಯಾಂಕ್ ಅಕೌಂಟ್ 6ನೇ ನಂಬರ್ನೇ ಉಪಯೋಗಿಸಿ. ಡೀಸೆಲ್ ಹಾಕಬೇಕಾ, 4,000ಕ್ಕೆ ಡೀಸೆಲ್ ಹಾಕಬೇಕು, 4,200ಕ್ಕೆ ಹಾಕಿ. ಒಂದು 5,000ಕ್ಕೆ ಪೆಟ್ರೋಲ್ ಹಾಕಬೇಕು, 5,100 ಹಾಕಿ. ಆ ಥರ ಡೀಸೆಲ್ಲು, ಪೆಟ್ರೋಲು, ಅಲಾರಮ್ಮು, ಓಕೆ, ಯಾರನ್ನಾದ್ರೂ ಹೋಗಿ ನೋಡೋಕೆ ಹೊರಡಬೇಕು, ಎಲ್ಲ 6 ಬರೋ ಸಂಖ್ಯೆನೇ ಉಪಯೋಗಿಸಿ. ಲಕ್ಕಿ ಡೈರೆಕ್ಷನ್ ಬಂದು ಸೌತ್ ಈಸ್ಟ್ ಡೈರೆಕ್ಷನೇ ಈ ಸರಿ ಕೂಡ ನೀವು ಲಕ್ಕಿ ಡೈರೆಕ್ಷನಾಗಿ ಉಪಯೋಗಿಸಿ. ಏನಾದರೂ ಒಂದು ಮೆಸೇಜ್ ಮಾಡಬೇಕು, ಟೈಪ್ ಮಾಡಬೇಕು, ಸೌತ್ ಈಸ್ಟ್ ಡೈರೆಕ್ಷನ್ ನೋಡೇ ಟೈಪ್ ಮಾಡಿ, ಸೌತ್ ಈಸ್ಟ್ ಡೈರೆಕ್ಷನ್ ನೋಡೇ ಸೆಂಡ್ ಮಾಡಿ. ಮೇಲ್ ಆಗ್ಬೋದು, ಮೆಸೇಜ್ ಆಗ್ಬೋದು, ಒಂದು ವಿಡಿಯೋ ಕಾಲ್ ಆಗ್ಬೋದು, ಒಂದು ಕಾನ್ಫರೆನ್ಸ್ ಕಾಲ್ ಆಗ್ಬೋದು, ಝೂಮ್ ಮೀಟಿಂಗ್ ಆಗ್ಬೋದು, ಸೌತ್ ಈಸ್ಟ್ ನೋಡಿಕೊಂಡೇ ನೀವು ಅಟೆಂಡ್ ಮಾಡಿ ಮೀಟಿಂಗ್ನ. ಬಹಳ ಫ್ರೂಟ್ಫುಲ್ ಆಗಿರುತ್ತೆ. ಅದೇ ರೀತಿ ಒಂದು ಬಿಳಿ ಬಣ್ಣದ ದಾರ ತೊಗೊಳ್ಳಿ, ಅದರಲ್ಲಿ ಒಂದು 51 ಗಂಟುಗಳು ಹಾಕಿ. ಬಿಳಿ ಬಣ್ಣದ ದಾರ ತೊಗೊಂಡು ಒಂದು 50 ಗಂಟುಗಳು ಹಾಕ್ಬಿಟ್ಟು ಅದನ್ನು ತಗೊಂಡೋಗಿ ಯಾವುದಾದ್ರು ವಿಷ್ಣು ದೇವಸ್ಥಾನದಲ್ಲಿ ಇಟ್ಟು ಪೂಜೆ ಮಾಡಿ, ಬುಧವಾರದ ದಿನ ಬಲಗೈಗೆ ಕಟ್ಕೊಳ್ಳಿ ಗಂಡು ಮಕ್ಕಳು, ಎಡಗೈಗೆ ಹೆಣ್ಮಕ್ಳು ಕಟ್ಕೊಳ್ಳಿ. ಬಲಗೈಗೆ ಹೆಣ್ಮಕ್ಳು, ಗಂಡು ಮಕ್ಕಳು, ಎಡಗೈಗೆ ಹೆಣ್ಮಕ್ಳು. ಒಂದು 48 ದಿನ ಕೈಯಿರಲಿ. 48 ದಿನ ಆದಮೇಲೆ ಒಂದು ದೃಷ್ಟಿ ಥರ ತೆಗೆದು ಈಚೆ ಹಾಕಿ ಹೊಸ ದಾರ ಕಟ್ಕೊಳ್ಳಿ. ಭಾರಿ ಒಳ್ಳೆಯದಾಗುತ್ತೆ. ಈ ಎಲ್ಲ ಲಕ್ಕಿ ಟಿಪ್ಸು 2026 ತುಂಬ ಚೆನ್ನಾಗಿರೋಂಗೆ ಮಾಡುತ್ತೆ. ಈ ಎಲ್ಲ ಲಕ್ಕಿ ಟಿಪ್ಸ್ನು ನೀವು ಬಳಸಿ ಅಂತ ಹೇಳ್ತಾ, ಮತ್ತೆ ನಿಮ್ಮನ್ನು ಹೊಸ ವಿಡಿಯೋಗಳೊಂದಿಗೆ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಿಮಗೆ, ನಿಮ್ಮ ಕುಟುಂಬದ ಎಲ್ಲ ಸದಸ್ಯರಿಗೆ ಸಿದ್ಧಿವಿನಾಯಕ ಶರವೇಶ್ವರ ಸ್ವಾಮಿ ಆಯುರಾರೋಗ್ಯ ಅಷ್ಟೇಶ್ವರನ ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಆರಾಮಾಗಿರಿ, ಹುಷಾರಾಗಿರಿ ಅಂತ ಹೇಳ್ತಾ ತಮ್ಮಿಂದ ಬಿಡುಗಡೆ ತಗೊಳ್ತಿರೋದು ತಮ್ಮೆಲ್ಲರ ಜಯ ಶ್ರೀನಿವಾಸನ್ ಗುರುಜಿ. ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವೇ ಜನ ಸುಖಿನೋ ಭವಂತು, ವಸುದೈವ ಕುಟುಂಬಕಂ.